ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SB ಓಂಕಾರ್. ಪ್ರಿಯ ಸ್ಪರ್ಧಾ ಮಿತ್ರರೇ, ಇಂದಿನ ತರಗತಿಯಲ್ಲಿ ನಾವು ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡೋಣ. ಆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಎಂದರೆ ವ್ಯಕ್ತಿಯು ತನ್ನ ದೇಶದಲ್ಲಿ ತಾನು ಬದುಕಲು ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಸೌಕರ್ಯಗಳು ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿ ಬರೆದಿಟ್ಟು ಕಾನೂನಿನ ರಕ್ಷಣೆಗೆ ಒಳಪಟ್ಟ ಹಕ್ಕುಗಳಿಗೆ ನಾವು ಕರಿತೀವಿ ಎಂದು ಕೇಳಿದ್ರೆ ಮೂಲಭೂತ ಹಕ್ಕುಗಳು ಎನ್ನುವರು. ಕೆಲವು ಮೂಲಭೂತ ಹಕ್ಕುಗಳು ಭಾರತೀಯರಿಗೆ ಮಾತ್ರ ಸಂಬಂಧಿಸಿದವು. ಇನ್ನು ಕೆಲವು ಮೂಲಭೂತ ಹಕ್ಕುಗಳು ಭಾರತೀಯರಿಗೂ ಹಾಗೂ ವಿದೇಶಿಯರಿಗೂ ಕೂಡ ಸಂಬಂಧಿಸಿವೆ. ಹಾಗಾಗಿ ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಅದರಂತೆ 1215ರಲ್ಲಿ ಬ್ರಿಟಿಷ್ ಸರ್ಕಾರ, ಯಾವ ಸರ್ಕಾರ? ಬ್ರಿಟಿಷ್ ಸರ್ಕಾರವು ಮ್ಯಾಗ್ನಾ ಕಾರ್ಟ್, ಯಾವ ಕಾರ್ಟ್? ಮ್ಯಾಗ್ನಾ ಕಾರ್ಟ್ ಎಂಬ ಕಾಯ್ದೆಯನ್ನು ಹೊರಡಿಸಿತು. ಈ ಕಾಯ್ದೆಯು ಹಕ್ಕುಗಳಿಗೆ ಸಂಬಂಧಿಸಿದ ಕಾಯ್ದೆ ಆಗಿದೆ. ಹಾಗಾಗಿ ಇದನ್ನ ವಿಶ್ವದ ಮೊದಲ ಹಕ್ಕು ಎಂದು ಪರಿಗಣಿಸಲಾಯಿತು ಅಂತ ನೋಡ್ತೀವಿ. ವಿಶ್ವದ ಮೊದಲ ಹಕ್ಕು ಎಂದು ಪರಿಗಣಿಸಲಾಯಿತು. ಹೀಗೆ ಬೇರೆ ಬೇರೆ ದೇಶಗಳು ಕೂಡ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿವೆ. ಅದರಂತೆ ಭಾರತವು ಕೂಡ ಮೂಲಭೂತ ಹಕ್ಕುಗಳು ಹೊಂದಬೇಕೆಂಬ ಆಗ್ರಹ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕೇಳಿ ಬಂದಾಗ ಈ ಮೂಲಭೂತ ಹಕ್ಕುಗಳ ಕುರಿತು ಸಂವಿಧಾನದ ರಚನಾ ಸಮಿತಿಯು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಂತ ನೇಮಕ ಮಾಡಿತ್ತು. ಅಂದ್ರೆ 2 ಸಮಿತಿಗಳನ್ನು ನೇಮಕ ಮಾಡಿತ್ತು. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯನ್ನು ನೇಮಕ ಮಾಡಿತ್ತು. ಅದರ ಅಧ್ಯಕ್ಷರಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ನೇಮಕ ಮಾಡಲಾಯಿತು. ಯಾರನ್ನ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಆ ಮೂಲಭೂತ ಹಕ್ಕುಗಳ ಸಮಿತಿ, ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. ಇನ್ನೊಂದು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ಆಚಾರ್ಯ ಕೃಪಲಾನಿ, ಯಾರ್ರಿ? ಆಚಾರ್ಯ ಕೃಪಲಾನಿ ಅವರನ್ನ ನೇಮಕ ಮಾಡಲಾಯಿತು. ಯಾರನ್ನ? ಆಚಾರ್ಯ ಕೃಪಲಾನಿ ಅವರನ್ನ ನೇಮಕ ಮಾಡಲಾಯಿತು. ಈ ಉಪಸಮಿತಿಯನ್ನು ತೆಗೆದುಕೊಂಡಾಗ 27/2/1947 ತನ್ನ ಪ್ರಥಮವಾದ ಸಭೆಯನ್ನ ಸೇರಿತು. ಯಾವ ಸಮಿತಿ? ಉಪಸಮಿತಿಯು 27/2/1947 ತನ್ನ ಪ್ರಥಮ ಸಭೆಯನ್ನು ಸೇರಿತು. ಹೀಗೆ 10 ಸಭೆಗಳನ್ನ ಸೇರಿ ಅದರಲ್ಲಿ ಅಮೆರಿಕ ಸಂವಿಧಾನವನ್ನು ಅಧ್ಯಯನ ಮಾಡಿ ಭಾರತೀಯರಿಗೆ ಸಂಬಂಧಪಟ್ಟಂತ ಹಕ್ಕುಗಳನ್ನ ಪಟ್ಟಿ ಮಾಡಿ ತನ್ನ ವರದಿಯನ್ನ 16/4/1947 ಇಲ್ಲಿ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರಾದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಒಪ್ಪಿಸಿತು. ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆ ವರದಿಯನ್ನ, ಮಧ್ಯಂತರ ವರದಿಯನ್ನ ಪರಿಶೀಲನೆ ಮಾಡಿದ ನಂತರ ಅದನ್ನು ಸಂವಿಧಾನದ ರಚನಾ ಸಮಿತಿಗೆ 29/4/1947 ಸಲ್ಲಿಸಿತು. ಎಷ್ಟಾಗ್ರಿ? 29/4/1947. ನೋಡಿ, ಸಂಪೂರ್ಣವಾಗಿ ಬೇರೆ ಬೇರೆ ದೇಶಗಳು ಕೂಡ ಮೂಲಭೂತ ಹಕ್ಕುಗಳನ್ನು ಹೊಂದಿವೆ. ಅದರಂತೆ ಭಾರತ ದೇಶವು ಕೂಡ ಮೂಲಭೂತ ಹಕ್ಕುಗಳ ಸಮಿತಿ ಹೊಂದಬೇಕೆಂಬ ಆಗ್ರಹ ರಚನಾ ಸಮಿತಿಯಲ್ಲಿ ಕೇಳಿ ಬಂದಾಗ ಆ ರಚನಾ ಸಮಿತಿ ಮೂಲಭೂತ ಹಕ್ಕುಗಳ ಕುರಿತು ಅಧ್ಯಯನ ಮಾಡಲು 2 ಸಮಿತಿಯನ್ನು ನೇಮಕ ಮಾಡಿತ್ತು. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಯಾರಿಗೆ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ನೇಮಕ ಮಾಡಲಾಯಿತು. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿ ಆಚಾರ್ಯ ಕೃಪಲಾನಿ ಅವರನ್ನ ನೇಮಕ ಮಾಡಲಾಯಿತು. ತದನಂತರ ಏನು ಅಂದಿಕೆರೆ ಇಲ್ಲಿ ಮೂಲಭೂತ ಹಕ್ಕುಗಳ ಉಪಸಮಿತಿಯು ತಾನು 27/2/1947 ತನ್ನ ಪ್ರಥಮ ಸಭೆಯನ್ನು ಸೇರಿತು. ಹೀಗೆ 10 ಸಭೆಗಳನ್ನ ನಡೆಸಿ ಅಮೆರಿಕ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡಿ ಅದರಲ್ಲಿ ಭಾರತೀಯರಿಗೆ ಸಂಬಂಧಪಟ್ಟಂತ ಹಕ್ಕುಗಳನ್ನ ಪಟ್ಟಿ ಮಾಡುವುದರ ಮೂಲಕ ತನ್ನ ವರದಿಯನ್ನ
16/4/1947 ಮೂಲಭೂತ ಹಕ್ಕುಗಳ ಸಲಹೆ ಸಮಿತಿಯ ಅಧ್ಯಕ್ಷರಾದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸಲ್ಲಿಸಿತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಆ ವರದಿ ಮಧ್ಯಂತರ ವರದಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರ 29/4/1947 ತನ್ನ ಮಧ್ಯಂತರ ವರದಿಯನ್ನ ಸಂವಿಧಾನದ ರಚನಾ ಸಮಿತಿಗೆ ಮಾಡಿತು ಒಪ್ಪಿಸಲಾಯಿತು. ಈ ಎರಡೂ ಸಮಿತಿಗಳ ಶಿಫಾರಸಿನ ಆಧಾರದ ಮೇಲೆ ಏನು ತೆಗೆದುಕೊಂಡಾಗ 7 ಮೂಲಭೂತ ಹಕ್ಕುಗಳು, ಎಷ್ಟು 7 ಮೂಲಭೂತ ಹಕ್ಕುಗಳು, 7 ಮೂಲಭೂತ ಹಕ್ಕುಗಳನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಎಷ್ಟು 7 ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ನಂತರ ಇಲ್ಲಿ ಆಸ್ತಿಯ ಹಕ್ಕನ್ನ, ಯಾವ ಹಕ್ಕನ್ನ, ಆಸ್ತಿಯ ಹಕ್ಕನ್ನ ನೋಡಿ, ಆಸ್ತಿಯ ಹಕ್ಕನ್ನು ತೆಗೆದುಕೊಂಡಾಗ ಇಲ್ಲಿ ಆಸ್ತಿಯ ಹಕ್ಕನ್ನು 1978-44ನೇ ತಿದ್ದುಪಡಿಯ ಮೂಲಕ ಅದನ್ನು ತೆಗೆದು ಹಾಕಲಾಯಿತು. ಅಂದ್ರೆ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ 1978-44ನೇ ತಿದ್ದುಪಡಿ ಮಾಡುವುದರ ಮೂಲಕ ಆಸ್ತಿಯ ಹಕ್ಕನ್ನು ತೆಗೆದು ಹಾಕಲಾಯಿತು. ಇದು ಸಂವಿಧಾನದ 300A ಕಲಂನಲ್ಲಿ ಅಳವಡಿಸಲಾಗಿದೆ. ಯಾವ ಕಲಂನಲ್ಲಿ? ಸಂವಿಧಾನದ 300A ಕಲಂನಲ್ಲಿ ಅದನ್ನು ಏನ್ ಮಾಡಲ್ಲ ಅಳವಡಿಸಲಾಗಿದೆ ಅಂತ ನೋಡ್ತೀವಿ. ತದನಂತರ ಇಲ್ಲಿ ಸಂವಿಧಾನದಲ್ಲಿ ತೆಗೆದುಕೊಂಡಾಗ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನ, ಆಸ್ತಿ ಹಕ್ಕನ್ನ ತೆಗೆದ ನಂತರ 6 ಮೂಲಭೂತ ಹಕ್ಕುಗಳು, ಎಷ್ಟು ಮೂಲಭೂತ ಹಕ್ಕುಗಳು? 6 ಮೂಲಭೂತ ಹಕ್ಕುಗಳು ಸಂವಿಧಾನದ 3ನೇ ಭಾಗದಲ್ಲಿ, ಎಷ್ಟನೇ ಭಾಗದಲ್ಲಿ? ಸಂವಿಧಾನದ 3ನೇ ಭಾಗದಲ್ಲಿ, ಅಂದ್ರೆ 1944ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಗಿ ಅದನ್ನ ಕಾನೂನು, ಸರ್ಕಾರಿಯ ಕಾನೂನು ಹಕ್ಕಾಗಿ ನಿರ್ಮಿಸಲಾಯಿತು. ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತೀರ? 300A ಕಲಂನಲ್ಲಿ ಅದನ್ನ ಅಳವಡಿಸಲಾಗಿದೆ ಅಂತ ನೋಡ್ತೀವಿ. ಹಾಗಾಗಿ ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಇವೆ ಅಂತೀರ? 3ನೇ ಭಾಗದಲ್ಲಿ ಇವೆ. 12ರಿಂದ 35ರವರೆಗೆ ಏನಾಗಿವೆ ಅಂತ ಕೇಳಿದ್ರೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅವುಗಳಲ್ಲಿ 14ನೇ ವಿಧಿಯಿಂದ 32ನೇ ವಿಧಿವರೆಗೆ ಅಂತೀರ ವಿವರಣೆಯನ್ನ ಒಳಗೊಂಡಿವೆ ಅಂತ ನೋಡ್ತೀವಿ. ಏನ್ ನೋಡ್ತೀವಿ? ವಿವರಣೆಯನ್ನ ಒಳಗೊಂಡಿವೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲಾಗಿ ಪಡೆಯಲಾಯಿತು ಅಂತ ನಾವು ನೋಡಿದಾಗ ಅಮೆರಿಕ ದೇಶದಿಂದ ಎರವಲಾಗಿ ಪಡೆಯಲಾಯಿತು ಅಂತೇಳಿ. ಯಾವ ದೇಶದಿಂದ? ಅಮೆರಿಕ ದೇಶದಿಂದ ಎರವಲಾಗಿ ಪಡೆಯಲಾಯಿತು ಅಂತೇಳಿ. ನೋಡಿ, ಇಲ್ಲಿ 6 ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಾಗ ಎಷ್ಟು ಮೂಲಭೂತ ಹಕ್ಕುಗಳು? 6 ಮೂಲಭೂತ, ನೋಡಿ 6 ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಾಗ ಒಂದೇದು ಯಾವುದು ಅಂತ ಕೇಳಿದ್ರೆ ಸಮಾನತೆಯ ಹಕ್ಕು. ಯಾವ ಹಕ್ಕು? ಸಮಾನತೆಯ ಹಕ್ಕು. ಎರಡನೇದು ಏನು ಅಂತ ಕೇಳಿದ್ರೆ ಸ್ವಾತಂತ್ರ್ಯದ ಹಕ್ಕು. ಯಾವ ಹಕ್ಕು? ಸ್ವಾತಂತ್ರ್ಯದ ಹಕ್ಕು. ಮೂರನೇದು ತೆಗೆದುಕೊಂಡಾಗ ಶೋಷಣೆ ವಿರುದ್ಧ ಹಕ್ಕು. ಯಾವ ಹಕ್ಕು? ಶೋಷಣೆಯ ವಿರುದ್ಧ ಹಕ್ಕು. ನಾಲ್ಕನೇ ತೆಗೆದುಕೊಂಡಾಗ ಇಲ್ಲಿ ಧಾರ್ಮಿಕ ಹಕ್ಕು. ಯಾವ ಹಕ್ಕು? ಧಾರ್ಮಿಕ ಹಕ್ಕು. ಐದನೇದನ್ನು ತೆಗೆದುಕೊಂಡಾಗ ಇಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ, ಯಾವ್ದು? ಶೈಕ್ಷಣಿಕ ಹಕ್ಕು ಅಂತ ಹೇಳಿ. ನೆಕ್ಸ್ಟ್ 6ನೇದನ್ನು ತೆಗೆದುಕೊಂಡಾಗ ಇಲ್ಲಿ ಸಂವಿಧಾನದ ಪರಿಹಾರಾತ್ಮಕ ಹಕ್ಕು. ಸಂವಿಧಾನ ಯಾವಧಾನ? ಸಂವಿಧಾನದ ಪರಿಹಾರಾತ್ಮಕ. ಯಾವ ಆತ್ಮಕ? ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಅಂತ ನೋಡ್ತೀವಿ. ಎಷ್ಟು ಹಕ್ಕುಗಳದಾವ ಅಂತ ಕೇಳಿ 6 ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿವೆ ಅಂತ ಕೇಳಿದ್ರೆ ಸಂವಿಧಾನದ 3ನೇ ಭಾಗದಲ್ಲಿವೆ. 3ನೇ ಭಾಗದಲ್ಲಿವೆ. ಎಲ್ಲಿವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಕೇಳಿ 12ನೇ ವಿಧಿಯಿಂದ 35ನೇ ವಿಧಿವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಅವುಗಳಲ್ಲಿ 14ರಿಂದ 32ನೇ ವಿಧಿಯವರೆಗೆ ವಿವರಣೆಯನ್ನ ಒಳಗೊಂಡಿವೆ ಅಂತ ನೋಡ್ತೀವಿ. 6 ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಾಗ ಇಲ್ಲಿ ಸಮಾನತೆ ಹಕ್ಕನ್ನು ತೆಗೆದುಕೊಂಡಾಗ ಸಮಾನತೆ ಹಕ್ಕು 14ನೇ ವಿಧಿಯಿಂದ ಎಷ್ಟು ಒಂದಿಗೆ 18ನೇ ವಿಧಿಯವರೆಗೆ ಒಳಗೊಂಡಿದೆ. ಇಲ್ಲಿ ಸ್ವಾತಂತ್ರ್ಯದ ಹಕ್ಕು ಅಂತ ತೆಗೆದುಕೊಂಡಾಗ 19ನೇ ವಿಧಿಯಿಂದ 22ನೇ ವಿಧಿವರೆಗೆ ಅವಕಾಶವನ್ನು ಒಳಗೊಂಡಿದೆ. ಶೋಷಣೆ ವಿರುದ್ಧ ಹಕ್ಕು ತೆಗೆದುಕೊಂಡಾಗ 23ರಿಂದ 24ನೇ ವಿಧಿವರೆಗೆ ಅವಕಾಶವನ್ನ ಒಳಗೊಂಡಿದೆ. ಧಾರ್ಮಿಕತೆ ಅಂತ ತೆಗೆದುಕೊಂಡಾಗ 25ನೇ ವಿಧಿಯಿಂದ 28ನೇ ವಿಧಿವರೆಗೆ ಅವಕಾಶವನ್ನು ಒಳಗೊಂಡಿದೆ. ನಾವು ನಂತರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು ತೆಗೆದುಕೊಂಡಾಗ 29ರಿಂದ ಏನು ಅಂತೀರ 30ರವರೆಗೆ ಅವಕಾಶವನ್ನ ಒಳಗೊಂಡಿದೆ.
ತದನಂತರ ತೆಗೆದುಕೊಂಡಾಗ 32ನೇ ವಿಧಿ ಅಂತ ಹೇಳಿ. ಎಷ್ಟನೇ ವಿಧಿ? 32ನೇ ವಿಧಿ ಅಂತ ನೋಡ್ತೀವಿ. ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂತ ಕೇಳ 6 ಮೂಲಭೂತ ಹಕ್ಕುಗಳಿವೆ. ಒಂದನೇದು ಯಾವುದು ಅಂತ ಕೇಳ ಸಮಾನತೆ ಹಕ್ಕು 14ರಿಂದ 18ನೇ ವಿಧಿವರೆಗೆ ತಿಳಿಸುತ್ತದೆ. ಎರಡನೇ ಹಕ್ಕು ಯಾವುದು ಕೇಳ ಸ್ವಾತಂತ್ರ್ಯದ ಹಕ್ಕು 19ನೇ ವಿಧಿಯಿಂದ 22ನೇ ವಿಧಿವರೆಗೆ ತಿಳಿಸುತ್ತದೆ. ಇನ್ನು ಮೂರನೇದು ತೆಗೆದುಕೊಂಡಾಗ ಶೋಷಣೆಯ ವಿರುದ್ಧ ಹಕ್ಕು 23ರಿಂದ 24ರವರೆಗೆ ತಿಳಿಸುತ್ತದೆ. ಧಾರ್ಮಿಕ ಹಕ್ಕು 25ರಿಂದ 28ರವರೆಗೆ ತಿಳಿಸುತ್ತದೆ. ಅದೇ ರೀತಿಯಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು ತೆಗೆದುಕೊಂಡಾಗ 29ರಿಂದ 30ನೇ ವಿಧಿವರೆಗೆ ತಿಳಿಸುತ್ತದೆ. ಇನ್ನು ಸಂವಿಧಾನದ ಪರಿಹಾರಾತ್ಮಕ ಹಕ್ಕನ್ನು ತೆಗೆದುಕೊಂಡಾಗ 32ನೇ ವಿಧಿಯನ್ನು ತಿಳಿಸುತ್ತದೆ ಅಂತ ನೋಡುತ್ತೀವಿ. ಹಾಗಾಗಿ ಈಗ ನಾವು ಒಂದನೇದು ಯಾವುದು ಅಂತ ಕೇಳಿದ್ರೆ ಸಮಾನತೆಯ ಹಕ್ಕನ್ನು ಕುರಿತು ನೋಡೋಣ. ಯಾವ ಹಕ್ಕು? ಸಮಾನತೆಯ ಹಕ್ಕು. ಇಲ್ಲಿ ಸಮಾನತೆ ಹಕ್ಕನ್ನು ತೆಗೆದುಕೊಂಡಾಗ ಸಂವಿಧಾನದ 14ನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ ತಿಳಿದ್ದೆ ನಾನು ನಿಮಗೆ? 18ನೇ ವಿಧಿವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. 14ನೇ ವಿಧಿಯನ್ನ ತೆಗೆದುಕೊಂಡಾಗ ಈ 14ನೇ ವಿಧಿ ಏನನ್ನ ವಿವರಣೆ ನೀಡುತ್ತದೆ? ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು. ನೋಡಿ, ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು. ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ, ಯಾರೂ ಕೂಡ ಸಣ್ಣವರಲ್ಲ. ಆದರೆ ಇದಕ್ಕೆ 2 ಅಪವಾದಗಳು ಎನ್ನುವಂತೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲವನ್ನು ಹೊರತುಪಡಿಸಿ, ಯಾರೇ ರಾಷ್ಟ್ರಪತಿ ಮತ್ತು ರಾಜ್ಯಪಾಲ, ಯಾವ ಪಾಲ? ರಾಜ್ಯಪಾಲರನ್ನು ಹೊರತುಪಡಿಸಿ. ಅಂದರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಅವರು ಅಧಿಕಾರದ ಅವಧಿಯಲ್ಲಿದ್ದಾಗ 361ನೇ ವಿಧಿಯ ಪ್ರಕಾರ ಅವರನ್ನ ಬಂಧಿಸಲು ಬರುವುದಿಲ್ಲ. ಅಧಿಕಾರದಿಂದ ಕೆಳಗಿಳಿದ ನಂತರ ರಾಷ್ಟ್ರಪತಿಯವರನ್ನ ಮತ್ತು ರಾಜ್ಯಪಾಲರನ್ನ ಬಂಧಿಸಬಹುದು. ಹಾಗಾಗಿ ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರೆಂದರೂ ಕೂಡ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರನ್ನ 2 ಹುದ್ದೆಗಳನ್ನು ಹೊರತುಪಡಿಸಿ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸರಿಸಮಾನರು. ಅಂದ್ರೆ ಈ ಸಂವಿಧಾನದ 361ನೇ ವಿಧಿಯ ಪ್ರಕಾರ ಅಧಿಕಾರ ಅವಧಿಯಲ್ಲಿದ್ದಾಗ ಅವರನ್ನ ಬಂಧಿಸಲು ಅವಕಾಶವಿಲ್ಲ. ಅಧಿಕಾರದಿಂದ ಕೆಳಗಿಳಿದ ನಂತರ ಅವರನ್ನು ಬಂಧಿಸಬಹುದು. ಸಂವಿಧಾನದ ಎಷ್ಟನೇ ವಿಧಿ ಅಂತೀರ? 14ನೇ ವಿಧಿ. ಸಂವಿಧಾನದ 15ನೇ ವಿಧಿ ಜಾತಿ, ಧರ್ಮ, ಲಿಂಗ ಆಧಾರದ ಮೇಲೆ ಸರ್ಕಾರವು ವ್ಯಕ್ತಿಗಳ ಮಧ್ಯೆ ಏನ್ ಮಾಡುವಂತಿಲ್ಲ? ತಾರತಮ್ಯನ್ನ ಮಾಡುವಂತಿಲ್ಲ ಅಂತ ನೋಡ್ತೀವಿ. ಆದ್ರೆ ಇಲ್ಲಿ ಸಂವಿಧಾನದ ಎಷ್ಟನೇ ವಿಧಿ? 15ನೇ ವಿಧಿಯ ಅನುಸಾರ ಜಾತಿ, ಧರ್ಮ, ಲಿಂಗ, ಬಣ್ಣ ಆಧಾರಗಳ ಮೇಲೆ ಸರ್ಕಾರವು ವ್ಯಕ್ತಿಗಳ ಮಧ್ಯೆ ಏನ್ ಮಾಡುವಂತಿಲ್ಲ? ತಾರತಮ್ಯನ ಮಾಡುವಂತಿಲ್ಲ ಅಂತ ನೋಡ್ತೀವಿ. ತದನಂತರ ತೆಗೆದುಕೊಂಡಾಗ ಸಂವಿಧಾನದ 16ನೇ ವಿಧಿಯು ಸಂವಿಧಾನ ಎಷ್ಟನೇ ವಿಧಿ? 16ನೇ ವಿಧಿಯನ್ನು ತೆಗೆದುಕೊಂಡಾಗ ಇಲ್ಲಿ ಸಾರ್ವಜನಿಕ ಅಂದ್ರೆ ಸರ್ಕಾರಿ ಹುದ್ದೆಗಳಲ್ಲಿ ಎಲ್ಲರಿಗೆ ಸರಿ ಸಮಾನ ಅವಕಾಶ. ಯಾವುದಲ್ಲಿ? ಸರ್ಕಾರಿ ಹುದ್ದೆಗಳಲ್ಲಿ ಎಲ್ಲರಿಗೂ ಕೂಡ ಏನ್ ಮಾಡ್ತೀರ? ಸರಿ ಸಮಾನವಾದ ಅವಕಾಶ ಅಂತೇಳಿ. ಏನು ಸರಿ ಸಮಾನವಾದ ಅವಕಾಶ ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ಉದ್ಯೋಗವನ್ನು ನೀಡುವ ಸಂದರ್ಭದಲ್ಲಿ ಅರ್ಹತೆಗೆ ತಕ್ಕಂತೆ ಉದ್ಯೋಗವನ್ನ ಒದಗಿಸಿಕೊಡುವುದು ಸರ್ಕಾರಕ್ಕೆ ಅವಕಾಶವಿದೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಇಲ್ಲಿ ಸಂವಿಧಾನದ 16ನೇ ವಿಧಿಯ ಪ್ರಕಾರ ಸಾರ್ವಜನಿಕ ಅಂದ್ರೆ ಇಲ್ಲಿ ಸರ್ಕಾರಿ ಹುದ್ದೆಗಳಲ್ಲಿ ಎಲ್ಲರಿಗೂ ಕೂಡ ಏನು ಅಂತ ಸರಿ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಂತ ನೋಡ್ತೀವಿ. ಹಾಗಾದ್ರೆ ಸಂವಿಧಾನದ 17ನೇ ವಿಧಿ ಎಷ್ಟನೇ ವಿಧಿ? ಸಂವಿಧಾನದ 17ನೇ ವಿಧಿಯು ಅಸ್ಪೃಶ್ಯತೆ ನಿಷೇಧ. ಯಾವ ಸ್ಪೃಶ್ಯತೆ? ಅಸ್ಪೃಶ್ಯತೆ ಏನು ಅಂತ ನಿಷೇಧ ಅಂತ ನೋಡ್ತೀವಿ. ಯಾವ್ದ ಕುರಿತು ಹೇಳ್ತಿ? ಅಸ್ಪೃಶ್ಯತೆ ನಿವಾರಣೆಯ ನಿಷೇಧ ಕುರಿತು ಹೇಳುವ ಸಂವಿಧಾನದ ಎಷ್ಟನೇ ವಿಧಿ ಅಂತ ಇಲ್ಲಿ 17ನೇ ವಿಧಿ ಅಂತ ಹೇಳ್ತೀವಿ. ಇಲ್ಲಿ ಜಾತಿ, ಲಿಂಗ ಆಧಾರವನ್ನು ಇಟ್ಟುಕೊಂಡು ಅಥವಾ ಧರ್ಮ ನಿಂದನ ಆಧಾರವನ್ನು ಇಟ್ಟುಕೊಂಡು ಯಾವುದೇ ಒಬ್ಬ ವ್ಯಕ್ತಿಯನ್ನ ಸಾರ್ವಜನಿಕ ಸ್ಥಳಗಳಾದ ಹೋಟೆಲ್ಗಳಲ್ಲಿ, ಚಿತ್ರಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ಬಾವಿಗಳಲ್ಲಿ ಪ್ರವೇಶವನ್ನ ಏನು ಮಾಡುವಂತಿಲ್ಲ? ನಿರಾಕರಿಸುವಂತಿಲ್ಲ ಅಂತ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂತ ಕೇಳಿದ್ರೆ
ಸಂವಿಧಾನದ ಎಷ್ಟು 17ನೇ ವಿಧಿ ಅಂತ ಹೇಳ್ತೈತಿ. ಇದು PC ಎಕ್ಸಾಮ್ಗೆ ಏನ್ ಮಾಡಿದಾನ ಅಂತ ನೇರವಾಗಿ ಕ್ವಶನ್ಗಳನ್ನ ಕೇಳಿದ್ದಾನೆ. ಸಂವಿಧಾನದ 17ನೇ ವಿಧಿ ಏನನ್ನ ವಿವರಣೆ ನೀಡುತ್ತದೆ ಅಂತ ಅಸ್ಪೃಶ್ಯತೆ ನಿಷೇಧದ ಕುರಿತು ವಿವರಣೆಯನ್ನು ನೀಡುತ್ತದೆ. ಹಾಗಾಗಿ 1955ರಲ್ಲಿ ಎಷ್ಟಾಗ್ರಿ 1955ರಲ್ಲಿ ನಾಗರಿಕ ರಕ್ಷಣೆಯ ಹಕ್ಕು ಕಾಯ್ದೆ ಜಾರಿಗೆ ಬಂದಿತ್ತು. ಯಾವ ಕಾಯ್ದೆ ರೀ? ನಾಗರಿಕ ರಕ್ಷಣೆಯ ಹಕ್ಕು ಕಾಯ್ದೆ ಏನ್ ಮಾಡಿದ್ಕಿರ ಜಾರಿಗೆ ಬಂದಿತ್ತು ಅಂತ ನೋಡ್ತೀವಿ. ತದನಂತರ ಇದನ್ನು ತೆಗೆದುಕೊಂಡಾಗ ಏನು ಅಂತ ಸಂವಿಧಾನದ ಎಷ್ಟನೇ ವಿಧಿ ಅಂತ 17ನೇ ವಿಧಿ. ಹಾಗಾಗಿ ಸಂವಿಧಾನದ 18ನೇ ವಿಧಿಯು ಸಂವಿಧಾನದ ಎಷ್ಟನೇ ವಿಧಿ? 18ನೇ ವಿಧಿಯು ಬಿರುದು ಬಾವಲಿಗಳ ರದ್ದತಿ. ಯಾವಗಳ್ರಿ? ಬಿರುದು ಬಾವಲಿಗಳ ರದ್ದತಿಯ ಕುರಿತು ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂತ 18ನೇ ವಿಧಿ ಹೇಳ್ತದ ಅಂತ ನೋಡ್ತೀವಿ. ಇಲ್ಲಿ ಶೈಕ್ಷಣಿಕ ಮತ್ತು ಸರ್ಕಾರ ನೀಡುವ ಬಿರುದುಗಳನ್ನು ಹೊರತುಪಡಿಸಿ ಯಾವುದೇ ವ್ಯಕ್ತಿಯು ತನ್ನ ವಂಶ ಪರಂಪರೆಯಾಗಿ ಬಂದಿರತಕ್ಕಂಥದ್ದು ಅಥವಾ ವಿದೇಶಗಳಿಂದ ಪಡೆದುಕೊಂಡಂತ ಬಿರುದುಗಳನ್ನು ತಮ್ಮ ಹೆಸರುಗಳ ಮುಂದೆ ಹಚ್ಚಿಕೊಳ್ಳುವಂತಿಲ್ಲ ಅಂತ ಹೇಳಿ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂತ 18ನೇ ವಿಧಿ ಹೇಳ್ತದ ಅಂತ ನೋಡ್ತೀವಿ. ಇದು ಏನು ಅಂತ ಸಮಾನತೆ ಹಕ್ಕು ಕುರಿತು ವಿವರಣೆ ನೀಡುತ್ತೈತಿ. ಅದರ ಕುರಿತು ಸಮಾನತೆಯ ಹಕ್ಕಿನ ಕುರಿತು. ತದನಂತರ ಸ್ವಾತಂತ್ರ್ಯದ ಹಕ್ಕು ಅಂದ್ರೆ ಯಾವ ಹಕ್ಕು? ಸ್ವಾತಂತ್ರ್ಯ. ಯಾವ್ದು? ಸ್ವಾತಂತ್ರ್ಯದ ಹಕ್ಕು ಅಂತ ನೋಡ್ತೀವಿ. ಯಾವ ಹಕ್ಕು? ಸ್ವಾತಂತ್ರ್ಯದ ಹಕ್ಕು ಅಂತ. ಅದು ಸಂವಿಧಾನದ 19ನೇ ವಿಧಿಯಿಂದ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ 22ನೇ ವಿಧಿಯವರೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಎಷ್ಟನೇ ವಿಧಿವರೆಗೆ? 22ನೇ ವಿಧಿಯವರೆಗೆ. ಹಂಗಂದ್ರೆ 19ನೇ ವಿಧಿ ಅಂತ ತೆಗೆದುಕೊಂಡಾಗ ಎಷ್ಟನೇ ವಿಧಿ ಅಂತ ತೆಗೆದುಕೊಂಡಾಗ 19ನೇ ವಿಧಿ ಅಂತ ತೆಗೆದುಕೊಂಡಾಗ ಏನು ಹೇಳಲ್ಲ, ಆದ್ರೂ ಹೇಳ್ತೈತಿ. ಏನ್ ಹೇಳ್ತೈತಿ ಅಂತ ಕೇಳಿದ್ರೆ ಇಲ್ಲಿ 6 ಅಂದ್ರೆ ಸ್ವತಂತ್ರದ ಕುರಿತು ಹೇಳ್ತೈತಿ. ಎಷ್ಟ್ರಿ? 6 ಸ್ವಾತಂತ್ರ್ಯದ ಹಕ್ಕುಗಳ ಕುರಿತು ಹೇಳುತ್ತದೆ. ಎಷ್ಟು ರೀ? 6 ಸ್ವತಂತ್ರದ ಹಕ್ಕುಗಳು. ಅವು 6 ಸ್ವತಂತ್ರ ಹಕ್ಕುಗಳು ಇದೆ. ಅವು ಅಂತ ನಾವು ನೋಡಿದಾಗ ಒಂದನೇದ್ದು ವಾಕ್ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಯಾವ್ದ್ರಿ? ವಾಕ್ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಕುರಿತು. ಎರಡನೇ ತೆಗೆದುಕೊಂಡಾಗ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಯಾವ್ದ್ರಿ? ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. ಸಭೆಗಳಲ್ಲಿ ಸಿಖ್ಖರನ್ನು ಹೊರತುಪಡಿಸಿ ಅಂತ ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಿಲ್ಲ. ಇನ್ನು ಮೂರನೇ ತೆಗೆದುಕೊಂಡಾಗ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ. ಯಾವ್ದ್ರಿ? ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳುವ ಸ್ವಾತಂತ್ರ್ಯ ಅಂತ ನೋಡ್ತೀವಿ. ಇನ್ನು ನಾಲ್ಕನೇ ತೆಗೆದುಕೊಂಡಾಗ ದೇಶದ ಯಾವುದೇ ಮೂಲೆಯಲ್ಲಿ ಮುಕ್ತವಾಗಿ ಸಂಚರಿಸುವ ಸ್ವಾತಂತ್ರ್ಯ. ಸರ್ಕಾರವು ನಿಷೇಧಪಡಿಸಿದ ಪ್ರದೇಶಗಳನ್ನು ಹೊರತುಪಡಿಸಿ. ಯಾವ ಪ್ರದೇಶಗಳ? ಸರ್ಕಾರವು ನಿಷೇಧಪಡಿಸಿದ ಪ್ರದೇಶಗಳನ್ನು ಹೊರತುಪಡಿಸಿ ದೇಶದ ಯಾವುದೇ ಮೂಲೆಗಳಲ್ಲಾದರೂ ಕೂಡ ಮುಕ್ತವಾಗಿ ಏನ್ ಮಾಡಬಹುದು ಅಂತ ಸಂಚರಿಸುವ ಸ್ವಾತಂತ್ರ್ಯ ಅಂತ ಹೇಳಿ. ಇನ್ನು ದೇಶದ ಯಾವುದೇ ಮೂಲೆಯಲ್ಲಿ ಏನ್ ಮಾಡ ವಾಸಿಸುವ ಸ್ವಾತಂತ್ರ್ಯ ಅಂತ ಹೇಳಿ. ಅಂದ್ರೆ ಜಮ್ಮು ಕಾಶ್ಮೀರನ ಹೊರತುಪಡಿಸಿ ಎತ್ತಿತ್ತು. ಇತ್ತೀಚೆಗೆ ಸರ್ಕಾರದ ಏನ್ ಮಾಡಿದಾರೆ? ಜಮ್ಮು ಕಾಶ್ಮೀರನ ವಿಶೇಷ ಸ್ಥಾನಮಾನ ಏನ್ ಮಾಡಿದ್ರೆ ರದ್ದುಗೊಳಿಸುವುದರಿಂದ ಈಗ ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ಏನ್ ಮಾಡಬಹುದು? ವಾಸಿಸುವ ಸ್ವಾತಂತ್ರ್ಯ ಅಂತ ನೋಡ್ತೀವಿ. ಇನ್ನು ತದನಂತರ ಏನು ಅಂತ ನಾವು ತೆಗೆದುಕೊಂಡಾಗ ಇನ್ನು ವೃತ್ತಿಗಳನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ. 6ನೇ ಹಕ್ಕು ಯಾವುದು ಅಂತ ವೃತ್ತಿಗಳನ್ನ ಅರ್ಹತೆಗೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳಲು ಕೂಡ ಮುಕ್ತವಾದ ಅವಕಾಶ ಕೊಡ್ತೈತಿ. ಇಲ್ಲಿ ಸಂವಿಧಾನದ 19ನೇ ವಿಧಿ ಏನನ್ನ ಹೇಳ್ತದ ಅಂತ 6 ಸ್ವಾತಂತ್ರ್ಯದ ಹಕ್ಕುಗಳ ಕುರಿತು ಏನ್ ಮಾಡ್ತಿ? ವಿವರಣೆ ನೀಡತೈತಿ. ಎಷ್ಟ್ರಿ? 6 ಸ್ವಾತಂತ್ರ್ಯದ ಹಕ್ಕುಗಳನ್ನ. ಇನ್ನು ಸಂವಿಧಾನದ 20ನೇ ವಿಧಿ. ಎಷ್ಟನೇ ವಿಧಿ? ಸಂವಿಧಾನದ 20ನೇ ವಿಧಿಯನ್ನು ತೆಗೆದುಕೊಂಡಾಗ ಅಪರಾಧಿಯ ರಕ್ಷಣೆಯ ಹಕ್ಕು. ಅಪರಾಧಿಯ ರಕ್ಷಣೆಯ ಹಕ್ಕು ಅಂತ ನೋಡ್ತೀವಿ. ಯಾರ ಹಕ್ಕು? ಅಪರಾಧಿಯ ರಕ್ಷಣೆಯ ಹಕ್ಕು ಕುರಿತು ಹೇಳೋದಕ್ಕೆ ಸಂವಿಧಾನದ 20ನೇ ವಿಧಿ. ಒಬ್ಬ ವ್ಯಕ್ತಿಯು ಅಪರಾಧವನ್ನ ಎಸಗಿದಾಗ ಆ ವ್ಯಕ್ತಿಗೆ ಅದೇ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಒಂದು ಅಪರಾಧಕ್ಕೆ 2 ಶಿಕ್ಷೆಯನ್ನು ನೀಡುವಂತಿಲ್ಲ. ಎಷ್ಟು ಶಿಕ್ಷೆ ನೀಡುವಂತಿಲ್ಲ? 2 ಶಿಕ್ಷೆ ನೀಡುವಂತಿಲ್ಲ. ಆ ವ್ಯಕ್ತಿಯು ಅಪರಾಧ ಮಾಡಿದ ಸಂದರ್ಭದಲ್ಲಿ ಯಾವ ಶಿಕ್ಷೆ ಇರ್ತದೆಯೋ ಅದೇ ಶಿಕ್ಷೆಯು ಆ ವ್ಯಕ್ತಿಗೆ ಏನ್ ಮಾಡಬೇಕು? ನೀಡಬೇಕು ಎಂದು ಉಲ್ಲೇಖ ನೀಡಲಾಗಿದೆ. ತದನಂತರ ಏನು ಅಂತ ಆ ಅಪರಾಧ ಮಾಡಿದ ವ್ಯಕ್ತಿಯನ್ನ 24 ಗಂಟೆಯ ಒಳಗಾಗಿ ಏನ್ ಮಾಡಬೇಕು ಅಂತ ಕೇಳಿದ ಹತ್ತಿರದ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಅಂದ್ರೆ ಸಂಚರಿಸುವ ವರದಿಯನ್ನ ಅಂದ್ರೆ ಸಂಚರಿಸುವ ಸಮಯವನ್ನು ಹೊರತುಪಡಿಸಿ ಆತನ 24 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಲಯಕ್ಕೆ ಇಲ್ಲವೇ ನ್ಯಾಯಾಧೀಶರ ಮುಂದೆ ಆತನಿಗೆ ಏನ್ ಮಾಡಬೇಕು? ಹಾಜರಿಯನ್ನ ಪಡಿಸಬೇಕು ಅಂತೇಳಿ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂತ 20ನೇ ವಿಧಿ ಹೇಳುತ್ತದೆ. ತದನಂತರ ಸಂವಿಧಾನದ 21ನೇ ವಿಧಿ. ಎಷ್ಟನೇ ವಿಧಿ? ಸಂವಿಧಾನದ 21ನೇ ವಿಧಿಯು ಜೀವಿಸುವ ಹಕ್ಕು. ಯಾವ ಹಕ್ಕು? ಜೀವಿಸುವ ಹಕ್ಕು. ಯಾವ ಹಕ್ಕು? ಜೀವಿಸುವ ಹಕ್ಕು ಕುರಿತು ವಿವರಣೆ ನೀಡುತ್ತದೆ. ಅಂದರೆ
ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ವ್ಯಕ್ತಿಯು ಕೂಡ ಇಲ್ಲಿ ಜೀವವನ್ನು ಹಾನಿ ಮಾಡುವಂತಿಲ್ಲ ಅಂತ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂದಿಗೆ ಇಲ್ಲಿ ಸಂವಿಧಾನದ 21ನೇ ವಿಧಿ ಏನ್ ಹೇಳ್ತದ ಅಂತ ಜೀವಿಸುವ ಹಕ್ಕು ಕುರಿತು ವಿವರಣೆ ನೀಡುತ್ತದೆ. ಅಂದ್ರೆ ಸರ್ಕಾರದ ಅನುಮತಿಯನ್ನು ಇಲ್ಲದೆ ಯಾವುದೇ ಒಬ್ಬ ವ್ಯಕ್ತಿಯ ಜೀವಕ್ಕೆ ಕೂಡ ಏನ್ ಮಾಡುವಂತಿಲ್ಲ, ಹಾನಿ ಮಾಡುವಂತಿಲ್ಲ ಅಂತೇಳಿ ಸಂವಿಧಾನ ಎಷ್ಟನೇ ವಿಧಿ ಹೇಳ್ತದ ಅಂತ 21ನೇ ವಿಧಿ ಅಂತ ನೋಡುತ್ತೀವಿ. ತದನಂತರ ಸಂವಿಧಾನದ 21A ವಿಧಿಯನ್ನು ತೆಗೆದುಕೊಂಡಾಗ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿ, ಯಾವ್ದ್ರಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿ, ಅಂದ್ರೆ 6ರಿಂದ ಅಂದ್ರೆ ಸಂಪೂರ್ಣ ಮೊದಲು 0ದಿಂದ ಇತ್ತು, ಈಗ 6ರಿಂದ 14 ವರ್ಷದ ಮಕ್ಕಳಿಗೆ ಅಂತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ನೋಡ್ತೀವಿ. ಇಲ್ಲಿ ಅದು ಮೂಲಭೂತ ಹಕ್ಕಾಗಿ ಅದನ್ನು ಏನ್ ಮಾಡಲಾಗಿದೆ, ಪರಿಗಣಿಸಲಾಗಿದೆ ಅಂತ ನೋಡ್ತೀವಿ. 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಏನು ಅಂತ ಅದನ್ನ ಮೂಲಭೂತ ಹಕ್ಕನ್ನ ಒಂದು ಶೈಕ್ಷಣಿಕ ಹಕ್ಕಾಗಿ ಅದನ್ನ ಏನ್ ಮಾಡಲಾಗಿದೆ ಇಲ್ಲಿ ಯಾವುದೇ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ಒಂದು ಶೈಕ್ಷಣಿಕ ಹಕ್ಕಾಗಿ ಅದನ್ನ ಏನ್ ಪರಿವರ್ತನೆ ಮಾಡಲಾಗಿದೆ ಅಂತ ನೋಡ್ತೀವಿ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿ. ಹಾಗಾಗಿ ಸಂವಿಧಾನದ 22ನೇ ವಿಧಿ, ಎಷ್ಟನೇ ವಿಧಿ, ಸಂವಿಧಾನದ 22ನೇ ವಿಧಿಯನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ 20ನೇ ವಿಧಿ ಹೇಳಿದ್ರೆ ಅಪರಾಧಿಯ ರಕ್ಷಣೆಯ ಹಕ್ಕು. ಇಲ್ಲಿ ಬಂಧನದಲ್ಲಿರುವ ವ್ಯಕ್ತಿಯ ರಕ್ಷಣೆಯ ಹಕ್ಕು. ಯಾರಿ ಬಂಧನದಲ್ಲಿರುವ ವ್ಯಕ್ತಿಯ ರಕ್ಷಣೆಯ ಹಕ್ಕು. ಏನವ ಹಕ್ಕು, ಬಂಧನದಲ್ಲಿರುವ ವ್ಯಕ್ತಿಯ ರಕ್ಷಣೆಯ ಹಕ್ಕು ಕುರಿತು ಹೇಳುವ ಸಂವಿಧಾನ ಎಷ್ಟನೇ ವಿಧಿ ಅಂತ ಕೇಳಿದ್ರೆ, ಬಂಧಿಸಿರುವ ವ್ಯಕ್ತಿಯ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ಕಾರಣ ನೀಡದೆ ಬಂಧಿಸಿದಾಗ ಆ ವ್ಯಕ್ತಿಯು ತನ್ನ ವಿರುದ್ಧ ತಾನು ಕೇಳುವ ಅವಕಾಶವಿದೆ. ತನ್ನ ವಕೀಲರೊಂದಿಗೆ ಸಮಾಲೋಚನೆ ಮಾಡುವ ಏನಿದೆ ಅವಕಾಶವೂ ಕೂಡ ಇದೆ. ಅದರ ಜೊತೆ ಏನು ಅಂತ ಕೇಳಿದ್ರೆ, ಆ ವ್ಯಕ್ತಿಯ ವಿರುದ್ಧ ತನ್ನಂತಾನೇ ಏನು ಅಂತ ಕೇಳಿದ್ರೆ ಇಲ್ಲಿ ಸಾಕ್ಷಿ ಹೇಳುವಂತೆ ಏನ್ ಮಾಡ್ತಿಲ್ಲ, ಒತ್ತಾಯ ಮಾಡಲು ಅವಕಾಶವಿಲ್ಲ ಅಂತ ನೋಡ್ತೀವಿ. ಇದು ಏನ್ ಕೇಳಿದ್ರೆ ಬಂಧನದ ವ್ಯಕ್ತಿಯ ರಕ್ಷಣೆಯ ಹಕ್ಕು ಅಂತೇಳಿ. ಯಾವ ವ್ಯಕ್ತಿಯ ಬಂಧನದ ವ್ಯಕ್ತಿಯ ರಕ್ಷಣೆ ಹಕ್ಕು ಕುರಿತು ಹೇಳುವುದು ಎಷ್ಟನೇ ವಿಧಿ ಅಂತ ಕೇಳಿದ್ರೆ ಸಂವಿಧಾನದ 22ನೇ ವಿಧಿ ಅಂತ ಹೇಳಿ. ಇನ್ನ 3ನೇ ಹಕ್ಕು ಯಾವುದು ಅಂತ ನಾವು ತೆಗೆದುಕೊಂಡಾಗ ಶೋಷಣೆ ವಿರುದ್ಧ ಹಕ್ಕು. ಯಾವ ಹಕ್ಕು, ಶೋಷಣೆ. ನೋಡಿ, ಶೋಷಣೆ ವಿರುದ್ಧ ಹಕ್ಕು. ಯಾವ ಹಕ್ಕು, ಶೋಷಣೆ ವಿರುದ್ಧ ಹಕ್ಕು ಅಂತ ನೋಡ್ತೀವಿ. ಈ ಶೋಷಣೆ ವಿರುದ್ಧ ಹಕ್ಕು ನಾವು ತೆಗೆದುಕೊಂಡಾಗ ಇಲ್ಲಿ ಸಂವಿಧಾನದ 23ನೇ ವಿಧಿ, ಎಷ್ಟನೇ ವಿಧಿ, ಸಂವಿಧಾನದ 23ನೇ ವಿಧಿ ಅಂತ ತೆಗೆದುಕೊಂಡಾಗ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಕುರಿತು ತಿಳಿಸುತ್ತದೆ. ಯಾರ್ರಿ, ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಕುರಿತು ತಿಳಿಸುವ ವಿಧಿ ಯಾವುದು ಅಂತಿದ್ರೆ 23ನೇ ವಿಧಿ ಅಂತ ನೋಡ್ತೀವಿ. ಅಂದ್ರೆ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಸಂಪೂರ್ಣವಾಗಿ ವಿವರಣೆ ನೀಡುವುದು ಯಾವುದು ಅಂತ ಕೇಳಿದ್ರೆ ಸಂವಿಧಾನದ 23ನೇ ವಿಧಿ. ಅಂದರೆ ಒಬ್ಬ ವ್ಯಕ್ತಿಯನ್ನು ತೆಗೆದುಕೊಂಡಾಗ ವರದಕ್ಷಿಣೆ ನಿಂದನೆಯಿಂದ ಬಾಲ್ಯ ವಿವಾಹ ಆಗಿರಬಹುದು, ಜೀತ ಪದ್ಧತಿ ಆಗಿರಬಹುದು, ಎಲ್ಲಾ ಕಾರ್ಯಗಳ ವಿರುದ್ಧ ಏನುದ್ರ ಹೋಗಲಾಡಿಸಲು ಸಂವಿಧಾನ ಎಷ್ಟನೇ ವಿಧಿ ಹೇಳ್ತದ ಅಂದಿಕೆ 23ನೇ ವಿಧಿ. ಅಂದ್ರೆ ಒಳಪಡಿಸುವಂತಿಲ್ಲ ಅಂತಂದ್ರೆ ವರದಕ್ಷಿಣೆ ಕಿರುಕುಳ ನೀಡುವಂತಿಲ್ಲ, ಬಾಲ್ಯ ವಿವಾಹ ತಡೆಗಟ್ಟುವ ಉದ್ದೇಶಕ್ಕೋಸ್ಕರ. ಇಲ್ಲಿ ತೆಗೆದುಕೊಂಡಾಗ ಜೀತ ಪದ್ಧತಿಯ ನಿಷೇಧ, ಕುಟುಂಬ ಕಾಯ್ದೆಗಳ ಶೋಷಣೆಗೆ ಒಳಪಟ್ಟದ ಕುರಿತು ಹೇಳುವ ಸಂವಿಧಾನ ಎಷ್ಟನೇ ವಿಧಿ ಅಂದಿಕೆ 23ನೇ ವಿಧಿ. ಹಾಗಾಗಿ 23ನೇ ವಿಧಿ ಏನ್ ಹೇಳ್ತದ ಅಂತ ಶೋಷಣೆ ವಿರೋಧ ಕುರಿತು ಹೇಳುತ್ತದೆ ಅಂತ ನೋಡ್ತೀವಿ. ಹಾಗೆ ತದನಂತರ ಏನು ಅಂತ ತೆಗೆದುಕೊಂಡಾಗ ಮಹಿಳೆ ಮತ್ತು ಮಕ್ಕಳ ದೌರ್ಜನ್ಯ ಕುರಿತು ಹೇಳುವ ಸಂವಿಧಾನದ ಎಷ್ಟನೇ ವಿಧಿ ಅಂತ 23ನೇ ವಿಧಿ ಅಂತ ಹೇಳಿ. ತದನಂತರ 24ನೇ ವಿಧಿಯು ಬಾಲ ಕಾರ್ಮಿಕ ನಿಷೇಧ. ಯಾವ ಕಾರ್ಮಿಕ ನಿಷೇಧ, ಬಾಲ ಕಾರ್ಮಿಕ. ಬಾಲ ಕಾರ್ಮಿಕ ನಿಷೇಧದ ಕುರಿತು ಹೇಳುವ ಸಂವಿಧಾನದ ಎಷ್ಟನೇ ವಿಧಿ ಅಂತ ಕೇಳಿದ್ರೆ ಸಂವಿಧಾನದ 24ನೇ ವಿಧಿಯು 1986ರಲ್ಲಿ ಎಷ್ಟರಿ 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಅಂತ ನೋಡ್ತೀವಿ. ಯಾವ ಕಾರ್ಮಿಕ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯು ಜಾರಿಗೆ ಬಂದಿದ್ದು ಯಾವುದು ಅಂತ 1986ರಲ್ಲಿ. ನಂತರ 2006ರಲ್ಲಿ ಸಂಪೂರ್ಣ ಬಾಲ ಕಾರ್ಮಿಕತೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. 14 ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ಅಪಾಯಕಾರ ಕಾರ್ಖಾನೆಗಳಲ್ಲಿ, ಹೋಟೆಲ್ಗಳಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳುವಂತಿಲ್ಲ. ಒಂದು ವೇಳೆ ಬಿಟ್ಟುಕೊಂಡರೆ ಆತನ ಮಾಲೀಕನಿದರ ಕ್ರಮವನ್ನು ಕೈಗೊಳ್ಳಲಾಗುವುದು ನೋಡ್ತೀವಿ. ಅದನ್ನ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಅಂತ ಹೇಳಿ. ಇಲ್ಲಿ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ತಡೆಗಟ್ಟಲು ಕೆಲವು ಕಾಯ್ದೆಗಳನ್ನು ಏನ್ ಮಾಡಿದ್ರು, ಜಾರಿಗೆ ತರಲಾಯಿತು ಅಂತ ನೋಡ್ತೀವಿ. 1961ರಲ್ಲಿ ವರದಕ್ಷಿಣೆ ನಿಷೇಧ. ಯಾವ ನಿಷೇಧ, ವರದಕ್ಷಿಣೆ ನಿಷೇಧ ಕಾಯ್ದೆ. 1976ರಲ್ಲಿ ಜೀತ ಪದ್ಧತಿ ನಿಷೇಧ. ಯಾವ ಪದ್ಧತಿ, ಜೀತ ಪದ್ಧತಿ ನಿಷೇಧ.
2005 ಮತ್ತು 5ರಲ್ಲಿ ಕುಟುಂಬ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಜಾರಿಗೆ ತರತ್ತೆ. ಯಾವ್ದ್ರಿ? ಕುಟುಂಬ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಕೂಡ ಏನಾಯ್ತು? ಜಾರಿಗೆ ತರಲಾಯಿತು ಅಂತ ನೋಡ್ತೀವಿ. ಅಂದ್ರೆ ಸಂವಿಧಾನದ 23ನೇ ವಿಧಿಯು ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ಕುರಿತು ವಿವರಣೆ ನೀಡಿದರೆ, ಸಂವಿಧಾನದ 24ನೇ ವಿಧಿ ಎನ್ನುವುದಕ್ಕೆ ಬಾಲ ಕಾರ್ಮಿಕ ನಿಷೇಧದ ಕುರಿತು ಏನ್ ಮಾಡೋದು ತಿಳಿಸುತ್ತದೆ ಅಂತ ನೋಡುತ್ತೀವಿ. ಇನ್ನು ತದನಂತರ ನಾವು ನೋಡಿದಾಗ ಇದು ಬಾಲ ಕಾರ್ಮಿಕತೆಯ ನಿಷೇಧ ಅಂತ ನೋಡ್ತೀವಿ. ಇನ್ನು ಸಂವಿಧಾನದ 4ನೇ ಹಕ್ಕು ಯಾವುದು ಅಂತ ನಾವು ನೋಡಿದಾಗ, ಎಷ್ಟನೇ ಹಕ್ಕ್ರಿ? ಸಂವಿಧಾನದ 4ನೇ ಹಕ್ಕನ್ನು ನಾವು ನೋಡಿದಾಗ ನೋಡಿ, ಸಂವಿಧಾನದ 4ನೇ ಹಕ್ಕು ಯಾವುದು ಅಂತ ಧಾರ್ಮಿಕ ಹಕ್ಕು. ಯಾವ ಹಕ್ಕು? ಧಾರ್ಮಿಕ. ಧಾರ್ಮಿಕ ಹಕ್ಕು ಅಂತ ನೋಡ್ತೀವಿ. ಇದು ಎಲ್ಲಿಂದ ಉಲ್ಲೇಖವನ್ನು ಒಳಗೊಂಡಿದೆ ಅಂತ ಕೇಳಿದ್ರೆ 25ನೇ ವಿಧಿಯಿಂದ ಎಷ್ಟು ಅಂತ ಕೇಳಿದ್ರೆ 28ನೇ ವಿಧಿವರೆಗೆ ಉಲ್ಲೇಖವನ್ನು ಒಳಗೊಂಡಿದೆ. ಸಂವಿಧಾನದ 25ನೇ ವಿಧಿಯು ಒಬ್ಬ ವ್ಯಕ್ತಿಯು ತನಗೆ ಇಷ್ಟವಾದ ಯಾವುದಾದರೂ ಧರ್ಮವನ್ನು ಸ್ವೀಕಾರ ಮಾಡಬಹುದು, ಆದರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ವಿರುದ್ಧ ಧರ್ಮವನ್ನು ಸ್ವೀಕಾರ ಮಾಡುವಂತೆ ಒತ್ತಾಯ ಮಾಡುವಂತಿಲ್ಲ. ಯಾರು ಹೇಳ್ತೈತಿ? ಒಬ್ಬ ಸಂವಿಧಾನದ 25ನೇ ವಿಧಿಯ ಪ್ರಕಾರವು ಒಬ್ಬ ವ್ಯಕ್ತಿಗೆ ತನಗೆ ಇಷ್ಟವಾದ ಧರ್ಮವನ್ನು ಏನ್ ಮಾಡಬಹುದು ಅಂತ ಇಲ್ಲಿ ಸ್ವೀಕರಿಸಬಹುದು. ಒಬ್ಬ ವ್ಯಕ್ತಿಯ ಮನಸ್ಸಿನ ವಿರುದ್ಧವಾಗಿ ಧರ್ಮವನ್ನು ಸ್ವೀಕಾರ ಮಾಡುವಂತೆ ಒತ್ತಾಯಿಸುವಂತಿಲ್ಲ ಅಂತ ಹೇಳಿದ್ರೆ ಎಷ್ಟನೇ ವಿಧಿ? ಸಂವಿಧಾನದ 25ನೇ ವಿಧಿ. ಸಂವಿಧಾನದ 26ನೇ ವಿಧಿಯು ಒಬ್ಬ ವ್ಯಕ್ತಿಯು ತನಗೆ ಇಷ್ಟವಾದ ಧರ್ಮವನ್ನ ಸ್ವೀಕರಿಸಿದ ನಂತರ ಆತನಿಗೆ ತನ್ನ ಧರ್ಮದ ಕುರಿತು ಪ್ರಚಾರ ಮಾಡಲು ಮುಕ್ತವಾದ ಅವಕಾಶವಿದೆ. ಅದರ ಕುರಿತು ಆಸ್ತಿಗಳನ್ನ, ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳಬಹುದು, ಆಸ್ತಿಗಳನ್ನ ಹೊಂದಬಹುದು ಅಂತೇಳಿ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತೈತಿ? ಸಂವಿಧಾನದ 26ನೇ ವಿಧಿ ಹೇಳ್ತೈತಿ. ತದನಂತರ ಸಂವಿಧಾನದ 27ನೇ ವಿಧಿಯು ಧರ್ಮದ ಹೆಸರಿನಲ್ಲೇ, ಅಂದ್ರೆ ಒಂದು ಧರ್ಮದ ಕಾರ್ಯಕ್ರಮದ ಕುರಿತು ಪ್ರಚಾರ ಮಾಡಲು ತೆರಿಗೆಯನ್ನ ಸಂಗ್ರಹಿಸುವಂತಿಲ್ಲ. ಸಂವಿಧಾನದ ಎಷ್ಟನೇ ವಿಧಿ? ತೆರಿಗೆ ಸಂಗ್ರಹಿಸಲು ಅವಕಾಶವಿಲ್ಲ. ಏನು ಸಂಗ್ರಹಿಸಲು? ತೆರಿಗೆ ಸಂಗ್ರಹಿಸಲು ಅವಕಾಶವಿಲ್ಲ ಅಂತೇಳಿ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತೈತಿ ಅಂತ ಸಂವಿಧಾನದ 27ನೇ ವಿಧಿ. ನೋಡ್ರಿ, ಸಂವಿಧಾನದ 25ನೇ ವಿಧಿಯು ಒಬ್ಬ ವ್ಯಕ್ತಿಯು ಯಾವುದೇ ಧರ್ಮವನ್ನು ಮುಕ್ತವಾಗಿ ಏನ್ ಮಾಡು ಸ್ವೀಕರಿಸಬಹುದು, ಆದರೆ ಒಬ್ಬ ವ್ಯಕ್ತಿಯ ಮನಸ್ಸಿನ ವಿರುದ್ಧವಾಗಿ ಧರ್ಮವನ್ನು ಸ್ವೀಕಾರಸುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 26ನೇ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯು ತನಗೆ ಇಷ್ಟವಾದ ಧರ್ಮವನ್ನು ಸ್ವೀಕರಿಸಿದ ನಂತರ ಆ ಧರ್ಮದ ಕುರಿತು ಪ್ರಚಾರ ಮಾಡಬಹುದು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಬಹುದು, ಆಸ್ತಿಗಳನ್ನು ಹೊಂದಬಹುದು ಅನ್ನೋದು ಕುರಿತು ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂದಿಗೆ ಸಂವಿಧಾನದ 26ನೇ ವಿಧಿ ಹೇಳ್ತೈತಿ ಅಂತ ನೋಡ್ತೀವಿ. ಹಾಗಾದ್ರೆ ಸಂವಿಧಾನದ 27ನೇ ವಿಧಿ ಏನ್ ಹೇಳ್ತೈತಿ ಅಂತ ಕೇಳಿದ್ರೆ, ತಾನು ಸ್ಥಾಪಿಸಿದ ಧರ್ಮದ ಕುರಿತು ಪ್ರಚಾರಕ್ಕಾಗಿ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಅಂತ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂತ ಕೇಳಿದ್ರೆ ಸಂವಿಧಾನದ 27ನೇ ವಿಧಿ ಹೇಳುತ್ತದೆ. ಸಂವಿಧಾನದ 28ನೇ ವಿಧಿಯು ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆ ಕಡ್ಡಾಯವಾಗಿ ಏನ್ ಮಾಡಲಿಕ್ಕೆ ನಿಷೇಧ ಮಾಡಲಾಗಿದೆ ಅಂತ ಹೇಳ್ತೀವಿ. ಸಂವಿಧಾನದ ಎಷ್ಟನೇ ವಿಧಿ? ಸಂವಿಧಾನದ 28ನೇ ವಿಧಿಯು ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆಯು ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದೆ ಅಂತ ನೋಡ್ತೀವಿ. ಆದರೆ ಸಂವಿಧಾನದ 28A ವಿಧಿಯ ಪ್ರಕಾರ ಏನು ಅಂತ ಕೆಲವು ಏನು ಅಂತ ಧರ್ಮ ಪ್ರಚಾರಕ್ಕಾಗಿ ಸ್ಥಾಪನೆಗೊಂಡ ಖಾಸಗಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡಬಹುದು, ಇಲ್ಲವೇ ಬಿಡಬಹುದು. ಅವರ ಇಷ್ಟದ ಆಧಾರದ ಮೇಲೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ನೋಡ್ತೀವಿ. ಸಂವಿಧಾನದ ಎಷ್ಟನೇ ವಿಧಿ ಅಂತ 28ನೇ ವಿಧಿ ಅಂತ ನೋಡ್ತೀವಿ. ನೋಡಿ, ಸಂವಿಧಾನದ 25ನೇ ವಿಧಿಯ ಪ್ರಕಾರ ಅವರು ಮುಕ್ತವಾದ ಧರ್ಮವನ್ನು ಏನ್ ಮಾಡಬಹುದು? ಮುಕ್ತವಾದ ಧರ್ಮವನ್ನು ಸ್ವೀಕರಿಸಬಹುದು. ಸಂವಿಧಾನದ 26ನೇ ವಿಧಿಯ ಪ್ರಕಾರ ತಾವು ಸ್ವೀಕರಿಸಿದ ಧರ್ಮದ ಕುರಿತು ಪ್ರಚಾರ ಮಾಡಬಹುದು, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಬಹುದು ಮತ್ತು ಆಸ್ತಿ ಪಾಸ್ತಿಗಳನ್ನ ಹೊಂದಬಹುದು. ಸಂವಿಧಾನದ 27ನೇ ವಿಧಿಯ ಪ್ರಕಾರ ಧರ್ಮ ಪ್ರಚಾರಕ್ಕಾಗಿ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಅಂತ ಸಂವಿಧಾನ ಎಷ್ಟನೇ ವಿಧಿ ಹೇಳ್ತದ ಅಂತ ಸಂವಿಧಾನದ 27ನೇ ವಿಧಿ. ಸಂವಿಧಾನದ 28ನೇ ವಿಧಿಯ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ, ಯಾವ ಶಾಲೆಗಳಲ್ಲಿ? ಸರ್ಕಾರಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆಯು ಕಡ್ಡಾಯವಾಗಿ ಏನು ಅಂತ ನಿಷೇಧವನ್ನ ಒಳಪಡಿಸಲಾಗಿದೆ ಅಂತ ಹೇಳಿ. ತದನಂತರ ತೆಗೆದುಕೊಂಡಾಗ ಏನ್ ಸಂವಿಧಾನದ 28ನೇ ವಿಧಿಯು ಕೆಲವು ಧಾರ್ಮಿಕ ಪ್ರಚಾರಕ್ಕಾಗಿ ಸ್ಥಾಪನೆಗೊಂಡಂತ ಖಾಸಗಿ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆ ಮಾಡಬಹುದು, ಇಲ್ಲವೇ ಮಾಡದೇ ಇರಬಹುದು ಅನ್ನೋದು ಕುರಿತು ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದಂತೆ ಸಂವಿಧಾನದ 28A ವಿಧಿ ಹೇಳ್ತೈತಿ ಅಂತ ನೋಡ್ತೀವಿ. ಇನ್ನು ತದನಂತರ ಯಾವುದು ಅಂತ ಕೇಳಿದ್ರೆ, ಇಲ್ಲಿ ಸಂವಿಧಾನದ 5ನೇ
ಹಕ್ಕು. ಎಷ್ಟನೇ ಹಕ್ಕ್ರಿ? ಸಂವಿಧಾನದ 5ನೇ ಹಕ್ಕನ್ನ ತೆಗೆದುಕೊಂಡಾಗ ಯಾವುದು ಅಂತ ಕೇಳಿದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ. ಸಂಸ್ಕೃತಿ ಮತ್ತು ಶೈಕ್ಷಣಿಕ ಈ ವಿಧಿಯು 29ರಿಂದ ಏನು ಅಂತ ಕೇಳಿದ್ರೆ ಇಲ್ಲಿ 30ನೇ ವಿಧಿವರೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಂವಿಧಾನದ 29ನೇ ವಿಧಿಯು ಸಂವಿಧಾನದ 29ನೇ ವಿಧಿಯು ಅಲ್ಪಸಂಖ್ಯಾತರು. ಯಾವ ಸಂಖ್ಯಾತರು? ಅಲ್ಪಸಂಖ್ಯಾತರು. ನೋಡಿ, ಅಲ್ಪಸಂಖ್ಯಾತರ ಇಲ್ಲಿ ಸಾಹಿತ್ಯ, ಕಲೆ, ಭಾಷೆಗಳ ಕುರಿತು ಸಂರಕ್ಷಣೆ ಮಾಡಿಕೊಳ್ಳಬಹುದು ಅಂತ ಹೇಳ್ತೈತಿ. ಎಷ್ಟನೇದ್ರಿ? ಅಲ್ಪಸಂಖ್ಯಾತರ ಭಾಷೆ ಸಂರಕ್ಷಣೆ ಕುರಿತು ಹೇಳುವ ಸಂವಿಧಾನದ ಎಷ್ಟನೇ ವಿಧಿ ಅಂತ ಕೇಳಿದ್ರೆ ಸಂವಿಧಾನದ 29ನೇ ವಿಧಿ ಅಂತ ಹೇಳಬೇಕು. ಎದ್ರಿ? ಭಾಷಾ ಅಲ್ಪಸಂಖ್ಯಾತರ ಕುರಿತು ಅಂದ್ರೆ ಅಲ್ಪಸಂಖ್ಯಾತರ ಭಾಷಾ ಸಂರಕ್ಷಣೆ ಕುರಿತು ಹೇಳುವ ಸಂವಿಧಾನದ ಎಷ್ಟನೇ ವಿಧಿ ಅಂತ ಕೇಳಿದ್ರೆ 29ನೇ ವಿಧಿ ಅಂತ ನೋಡ್ತೀವಿ. ಹಾಗಾದ್ರೆ ಸಂವಿಧಾನದ 30ನೇ ವಿಧಿಯು ಯಾವ ವಿಧಿ ರೀ? ಸಂವಿಧಾನದ 30ನೇ ವಿಧಿ ಏನು ಹೇಳಲ್ಲ, ಆದ್ರೂ ಹೇಳತೈತಿ. ಏನ್ ಹೇಳತೈತಿ ಅಂದ್ರ ಸಂವಿಧಾನದ 30ನೇ ವಿಧಿಯು ಅಲ್ಪಸಂಖ್ಯಾತರು ತಮ್ಮ ಭಾಷೆಯ ಕುರಿತು ಸಂಘ ಸಂಸ್ಥೆಗಳು ಮತ್ತು ಶೈಕ್ಷಣಿಕ ಶಾಲೆಗಳನ್ನು ಸ್ಥಾಪಿಸಿಕೊಳ್ಳಬಹುದು ಅಂತ ಹೇಳ್ತೈತಿ. ಸಂವಿಧಾನದ ಎಷ್ಟನೇ ವಿಧಿ? 30ನೇ ವಿಧಿಯು ಅಲ್ಪಸಂಖ್ಯಾತರು ತಮ್ಮ ಭಾಷೆಯ ಸಂರಕ್ಷಣೆಗಾಗಿ ಏನ್ ಮಾಡಬಹುದು ಅಂತ ಕೇಳಿ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳಬಹುದು ಅಂತ ಹೇಳಿ ಸಂವಿಧಾನದ ಎಷ್ಟನೇ ವಿಧಿ ಹೇಳ್ತದ ಅಂತ ಕೇಳಿ 30ನೇ ವಿಧಿ ಹೇಳ್ತದ ಅಂತ ನೋಡ್ತೀವಿ. ಇನ್ನ ಸಂವಿಧಾನದ ಎಷ್ಟನೇ ವಿಧಿ ಅಂತ ಕೇಳ ಇನ್ ಲಾಸ್ಟ್ ಒನ್ ಯಾವುದು ಅಂತ ಕೇಳ 6ನೇ ವಿಧಿ ಸಂವಿಧಾನದ ಪರಿಹಾರಾತ್ಮಕ ಹಕ್ಕು. ನೋಡಿ, ಸಂವಿಧಾನ ಯಾವದಾನ? ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಅಂತ ನೋಡ್ತೀವಿ. ಯಾವ ಹಕ್ಕು? ಪರಿಹಾರಾತ್ಮಕ ಹಕ್ಕು. ಸಂವಿಧಾನದ ಎಷ್ಟನೇ ವಿಧಿ ಅಂತ ಕೇಳಿದ್ರೆ 32ನೇ ವಿಧಿಯ ಪ್ರಕಾರ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದರೆ ಇಲ್ಲವೇ ಮೂಲಭೂತ ಹಕ್ಕುಗಳನ್ನು ಸರ್ಕಾರವು ಜಾರಿಗೆ ತರದಿದ್ದರೆ, ಮೂಲಭೂತ ಹಕ್ಕುಗಳು ಯಾರಾದರೂ ಕಸಿದುಕೊಂಡರೆ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಕಾಶವಿದೆ. ಯಾವ ಕೋರ್ಟಿಗೆ ಹೋಗುವ ಅವಕಾಶವಿದೆ? ಸುಪ್ರೀಂ ಕೋರ್ಟಿಗೆ ಹೋಗುವ ಅವಕಾಶವಿದೆ. ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಕಾಶವಿದೆ ಮತ್ತು ಹೈಕೋರ್ಟಿಗೆ ಕೂಡ ಹೋಗುವ ಅವಕಾಶ ಕೂಡ ಇದೆ ಅಂತ ನೋಡುತ್ತೀವಿ. ಸಂವಿಧಾನದ 226ನೇ ವಿಧಿಯ ಪ್ರಕಾರ ಇಲ್ಲಿ ಎದ್ದಿರ ಹೈಕೋರ್ಟಿಗೆ ಹೋಗಬಹುದು. ಸಂವಿಧಾನದ 32ನೇ ವಿಧಿಯ ಪ್ರಕಾರ ಇಲ್ಲಿ ಎದ್ದಿರ ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಹಾಗಾಗಿ ಇಲ್ಲಿ ಸಂವಿಧಾನದ ಪರಿಹಾರಾತ್ಮಕ ಹಕ್ಕುಗಳಲ್ಲಿ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾರೇ? ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಅಂತ ಕೇಳಿದ್ರೆ ಸಂವಿಧಾನದ ಆತ್ಮ ಎಂದು ಕರೀತಾರೆ. ಯಾವ ವಿಧಿಯನ್ನ ಅಂತ ಕೇಳಿದ್ರೆ 32ನೇ ವಿಧಿಯನ್ನ ಅಂತ ಹೇಳಿ. ಹಾಗಾಗಿ ಸಂವಿಧಾನದ 139ನೇ ವಿಧಿಯ ಪ್ರಕಾರ ಎಷ್ಟು ಪ್ರಕಾರದ ರಿಟ್ಟುಗಳನ್ನು ಹೊಡಿಸಬಹುದು ಅಂತ ಕೇಳಿ ನೋಡಿ. ಸಂವಿಧಾನದ 139ನೇ ವಿಧಿಯ ಪ್ರಕಾರ ಎಷ್ಟು ಪ್ರಕಾರ ಅಂತ ಕೇಳಿ 5 ಪ್ರಕಾರದ ರಿಟ್ಟುಗಳನ್ನ ಹೊಡಿಸಬಹುದು. ಎಷ್ಟು ಪ್ರಕಾರದು? 5 ಪ್ರಕಾರದ ರಿಟ್ಟುಗಳನ್ನ ಹೊಡಿಸಬಹುದು ಅಂತ ನೋಡ್ತೀವಿ. ಈಗ ನಾವು ಒಂದೊಂದು ರಿಟ್ಟುಗಳನ್ನ ಕೂಡ ಏನ್ ಮಾಡೋಣ? ಅಧ್ಯಯನವನ್ನ ಮಾಡೋಣ. ಆರನೇದು ಯಾವ್ದ್ರಿ ಅಂತ ಕೇಳಿದ್ರೆ ಸಂವಿಧಾನದ ಪರಿಹಾರಾತ್ಮಕ ಹಕ್ಕು. ನೋಡಿ, ಸಂವಿಧಾನದ ಪರಿಹಾರಾತ್ಮಕ ಹಕ್ಕನ್ನು ತೆಗೆದುಕೊಂಡಾಗ ಇಲ್ಲಿ ಸಂವಿಧಾನದ 139ನೇ ವಿಧಿಯ ಪ್ರಕಾರ ಎಷ್ಟು ರಿಟ್ಟುಗಳು ಹೊಡಿಸಬಹುದು ಅಂತ 5 ರೀತಿಯ ರಿಟ್ಟುಗಳನ್ನ ಹೊಡಿಸಬಹುದು ಅಂತ ನೋಡ್ತೀವಿ. ಇಲ್ಲಿ ಒಂದೇದನ್ನ ತೆಗೆದುಕೊಂಡಾಗ ಯಾವ ರಿಟ್ ಅಂತ ಹೇಬಿಯಸ್ ಕಾರ್ಪಸ್. ಯಾವ ಕಾರ್ಪಸ್ ರೀ? ಹೇಬಿಯಸ್ ಕಾರ್ಪಸ್ ಅಂತ ನೋಡ್ತೀವಿ. ಅಂದ್ರೆ ಇಲ್ಲಿ ಬಂದಿ ಪ್ರತ್ಯಕ್ಷೀಕರಣ ಆಜ್ಞಾಪತ್ರ ಅಂತ ಹೇಳಿದ್ರಿ. ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ಏನ್ ಕರೀತಾರೆ ಕನ್ನಡ ಒಳಗ? ಹೇಬಿಯಸ್ ಕಾರ್ಪಸ್ ಅನ್ನ ಬಂದಿ ಪ್ರತ್ಯಕ್ಷೀಕರಣ. ಪ್ರಿಯ ಸ್ಪರ್ಧಾ ಮಿತ್ರರೇ, ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚಾಗಿ ಇಲ್ಲಿ ಏನ್ ಮಾಡಿದಾರ ಅಂತ ರಿಟ್ಗಳ ಮೇಲೆ ಅದು ಕನ್ನಡದಾಗ ಏನ್ ಕರೀತಾರ ಅಂತ ಕೇಳಿದ್ರೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ಅದಕ್ಕೆ ಹೇಬಿಯಸ್ ಕಾರ್ಪಸ್. ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾರಣ ನೀಡದೆ ಬಂಧಿಸಿದಾಗ ಆ ವ್ಯಕ್ತಿಯು ತನ್ನ ಬಂಧಿಸಿದ ಕುರಿತು ಕಾರಣವನ್ನು ಕೇಳಲು ಅಥವಾ ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆಯ ಒಳಗಾಗಿ ಏನ್ ಮಾಡಬೇಕು ಅಂತ ಕೇಳಿದ್ರೆ ಹತ್ತಿರದ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು ಎಂಬುದು ಹೊಡಿಸುವ ರಿಟ್ಟೆ ಯಾವುದು ಅಂತ ಕೇಳಿದ್ರೆ ಹೇಬಿಯಸ್ ಕಾರ್ಪಸ್.
ಯಾವ ರಿಟ್ರಿ? ಹೇಬಿಯಸ್ ಕಾರ್ಪಸ್. ಇನ್ನು ಎರಡನೇದು ಯಾವುದು ಅಂತ ಕೇಳಿದ್ರೆ ಮ್ಯಾಂಡಮಸ್. ಯಾವ ಮಸ್? ಮ್ಯಾಂಡಮಸ್. ಇದು ತೆಗೆದುಕೊಂಡಾಗ ಪರಮ ಆದೇಶ ಅಂತ ಕರೀತಾರೆ. ಇದಕ್ಕೆ ಯಾವ ಆದೇಶ? ಪರಮ ಆದೇಶ ಅಂತ ಹೇಳಿ. ಯಾವುದೇ ಒಬ್ಬ ಸರ್ಕಾರಿ ವ್ಯಕ್ತಿಯು ಸಾರ್ವಜನಿಕರ ಕೆಲಸಗಳನ್ನು ಕಾರಣಗಳನ್ನು ನೀಡದೆ ನಿರಾಕರಿಸಿದಾಗ ಆ ಕೆಲಸಗಳನ್ನ ಮಾಡಿಕೊಡುವಂತೆ ಆದೇಶ ಮಾಡುವ ರಿಟ್ ಯಾವುದು ಅಂತ ಮ್ಯಾಂಡಮಸ್. ಅಂದ್ರೆ ಪರಮ ಆದೇಶ ಅಂತ ಕರಿತೀವಿ. ಯಾವ ಆದೇಶ? ಪರಮ ಆದೇಶ. ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಕಾರಣ ನೀಡದೆ ಬಂಧನಕ್ಕೆ ಒಳಪಡಿಸಿದಾಗ ಆ ವ್ಯಕ್ತಿಯು ತನ್ನ ಬಂಧನ ಕುರಿತು ಕಾರಣವನ್ನು ಕೇಳುವುದು ಇಲ್ಲವೇ 24 ಗಂಟೆಯ ಒಳಗಾಗಿ ಹತ್ತಿರದ ನ್ಯಾಯಾಲಯಕ್ಕೆ ಒಪ್ಪಿಸುವಂತೆ ಹೊರಡಿಸುವ ರಿಟ್ ಯಾವುದು? ಹೇಬಿಯಸ್ ಕಾರ್ಪಸ್. ಬಂದಿ ಪ್ರತ್ಯಕ್ಷೀಕರಣ ಅಂತ ಕರೀತಾರೆ. ಯಾವ ಕಾರಣ? ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ. ಇನ್ನು ಎರಡನೇದು ಯಾವುದು ಓದ್ಕಿರ? ಮ್ಯಾಂಡಮಸ್. ಯಾವ ಮಸ್? ಮ್ಯಾಂಡಮಸ್ ಅಂತ ನೋಡ್ತೀವಿ. ಇದನ್ನ ಪರಮ ಆದೇಶ ಅಂತ ಹೇಳಿ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯು ಸಾರ್ವಜನಿಕರ ಕೆಲಸಗಳನ್ನ ಮಾಡಿಕೊಡುವ ಸಂದರ್ಭದಲ್ಲಿ ಕಾರಣವನ್ನು ನೀಡದೆ ಆ ಕೆಲಸಗಳನ್ನು ಮಾಡಿಕೊಡಲು ನಿರಾಕರಿಸಿದರೆ ಆ ಕೆಲಸಗಳನ್ನ ಮಾಡಿಕೊಡುವಂತೆ ಆದೇಶಿಸುವ ರಿಟ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಮ್ಯಾಂಡಮಸ್. ಇನ್ನು ಮೂರನೇ ತೆಗೆದುಕೊಂಡಾಗ ಕೋವರೆಂಟೋ. ಯಾವ ರೆಂಟೋ? ಕೋವರೆಂಟೋ ಅಂತ ನೋಡ್ತೀವಿ. ಅಧಿಕಾರ ಲೇಖ ಆಜ್ಞಾ ಪತ್ರ. ಯಾವ್ದ್ರಿ? ಕೋವರೆಂಟೋ. ಅಧಿಕಾರ ಆಜ್ಞಾ ಪತ್ರ ಅಂತ ಹೇಳಿ. ಅಧಿಕಾರ ಲೇಖ ಆಜ್ಞಾ ಪತ್ರದಲ್ಲಿ ಏನು ಅಂತಂದ್ರೆ ಯಾವುದೇ ಒಬ್ಬ ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿಯು ಆ ಹುದ್ದೆಗೆ ತಕ್ಕಂತೆ ಅರ್ಹತೆ ಹೊಂದಿದನೋ ಇಲ್ಲವೋ ಎಂಬುದು ಪರಿಶೀಲನೆ ಮಾಡಲು ಹೊರಡಿಸುವ ರಿಟ್ ಯಾವುದು ಅಂತ ಕೋವಾರಂಟೋ. ಯಾವ ರಿಟ್ಟವ್ರಿ? ಕೋವಾರಂಟೋ ಅಂತ ಕರಿತೀವಿ. ಇದಕ್ಕೆ ಅಧಿಕಾರ ಲೇಖ ಆಜ್ಞಾ ಪತ್ರ ಅಂತ ಹೇಳಿ. ಯಾವ ಲೇಖ? ಅಧಿಕಾರ ಲೇಖ ಆಜ್ಞಾ ಪತ್ರ ಅಂತ ಕರಿತೀವಿ. ಯಾವುದು ಅಂತ ಕೋವಾರಂಟೋ ಅಂತ ಹೇಳಿ. ಇನ್ನು ನಾಲ್ಕನೇದನ್ನು ತೆಗೆದುಕೊಂಡಾಗ ಇಲ್ಲಿ ಸರ್ಸಿಯೋ ಅಂತ ನೋಡ್ತೀವಿ. ಯಾವ್ದ್ರಿ? ಸರ್ಸಿಯೋ. ಸರ್ಸಿಯೋ ರಿಟ್ ತೆಗೆದುಕೊಂಡಾಗ ಇದೆ ಅಂತ ಉತ್ಪ್ರೇಕ್ಷಕ ಆಜ್ಞಾ ಪತ್ರ ಅಂತ ಕರಿತೀವಿ. ಯಾವ್ದ್ರಿ? ಉತ್ಪ್ರೇಕ್ಷಕ ಆಜ್ಞಾ ಪತ್ರ ಅಂತ ಹೇಳಿ. ಅಂದ್ರೆ ಕೆಳ ನ್ಯಾಯಾಲಯವು ಯಾವುದೇ ಒಂದು ತೀರ್ಪನ್ನ ನೀಡಿದಾಗ ಹೆಚ್ಚಿನ ವಿಷಯ ಅಂದ್ರೆ ಹೆಚ್ಚಿಗಾಗಿ ವಿವರಣೆ ಅಂದ್ರೆ ಇಲ್ಲಿ ಹೆಚ್ಚಿನಗಾಗಿ ಕೆಳ ನ್ಯಾಯಾಲಯವು ನೀಡಿದ ಯಾವುದೇ ಒಂದು ತೀರ್ಪನ್ನು ಹೆಚ್ಚಿನ ವಿಚಾರಣೆಗಾಗಿ ಮೇಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವ ಒಂದು ರಿಟ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಸರ್ಸಿಯೋ ಅಂತ ನೋಡ್ತೀವಿ. ಯಾವ ರಿಟ್ ರೀ? ಸರ್ಸಿಯೋ ರಿಟ್ ಅಂತ ನೋಡ್ತೀವಿ. ಇದನ್ನ ಉತ್ಪ್ರೇಕ್ಷಕ ಆಜ್ಞಾ ಪತ್ರ ಅಂತ ಕರೀತಾರೆ. ಯಾವ್ದ್ರಿ? ಉತ್ಪ್ರೇಕ್ಷಕ ಆಜ್ಞಾ ಪತ್ರ ಅಂತ ಹೇಳಿ. ಇನ್ನ ಕೊನೆದು ಯಾವುದು ಅಂತ ಕೇಳಿದ್ರೆ ಪ್ರೊಹೋಬಿಸಿಯನ್. ಐದನೇ ರಿಟ್ ಯಾವುದು ಅಂತ ಕೇಳ ಪ್ರೊಹೋಬಿಸಿಯನ್ ಅಂತ ನೋಡ್ತೀವಿ. ಯಾವ ವಿಷಯನ್ನ? ಪ್ರೊಹೋಬಿಸಿಯನ್ ಅಂತ ನೋಡ್ತೀವಿ. ಇಲ್ಲಿ ಪ್ರೊಹೋಬಿಸಿಯನ್ನ ತೆಗೆದುಕೊಂಡಾಗ ಏನು ಅಂತ ಕೇಳಿದ್ರೆ ಸಂಪೂರ್ಣವಾಗಿ ಕೆಳ ನ್ಯಾಯಾಲಯ ನೋಡಿ. ಅಲ್ಲಿ ಕೆಳ ನ್ಯಾಯಾಲಯ ತೆಗೆದುಕೊಂಡಾಗ ಎಲ್ಲಿದ್ಕಿರ ಕೋರಂಟ ಸರ್ಸಿ ಒಳಗೆ ಏನು ಅಂತ ಕೇಳಿದ್ರೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪನ್ನು ಹೆಚ್ಚಿನ ವಿಚಾರಣೆಗಾಗಿ ಏನು ಮಾಡುವಂತ ಕೇಳ ಮೇಲ್ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡುವ ರಿಟ್ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಯಾವುದು? ಸರ್ಸಿಯೋ ಅಂತ ಹೇಳಿ. ಅದೇ ಕೆಳ ನ್ಯಾಯಾಲಯ ನೀಡಿದ ತೀರ್ಪನ್ನ ತಡೆ ಹಿಡಿಯಲು ಸಂಪೂರ್ಣವಾಗಿ ಯಾವುದು ಅಂತ ಕೇಳ ಪ್ರೊಬೆಸಿನ್ ಎಂಬ ಒಂದು ರಿಟ್ ಏನ್ ಮಾಡ್ತಾರೆ ಅಂತ ಕೇಳ ಹೊರಡಿಸಲಾಗುತ್ತದೆ ಅಂತ ನೋಡಿದ್ರೆ ಕೆಳ ನ್ಯಾಯಾಲಯದ ತೀರ್ಪನ್ನ ಸಂಪೂರ್ಣವಾಗಿ ತಡೆ ಹಿಡಿಯುವ ಸಾಮರ್ಥ್ಯ ಇಲ್ಲಿ ಯಾವ್ದು ರಿಟ್ ಹೊಡಿಸ್ಬೇಕು ಅಂತ ಕೇಳ ಇಲ್ಲಿ ಪ್ರೊಬೆಸಿನ್ ಎಂಬ ರಿಟ್ ಅನ್ನ ಹೊಡಿಸ್ತಾರ ಅಂತ ನೋಡ್ತೀವಿ. ಇದು ಏನು ಅಂತ ಕೇಳಿದ್ರೆ ಮೂಲಭೂತ ಹಕ್ಕುಗಳು ಅಂತ ಹೇಳಿ. ನೋಡಿ ಸ್ಪರ್ಧಾ ಮಿತ್ರರೇ, ಇಲ್ಲಿ ಏನು ಅಂತ ನೋಡಿದಾಗ ಮೂಲಭೂತ ಹಕ್ಕುಗಳ ಮೇಲೆ PC ಆಗಿರಬಹುದು, PSI ಆಗಿರಬಹುದು, SD ಆಗಿರಬಹುದು, FD ಆಗಿರಬಹುದು, ಸಂವಿಧಾನದ ಮೇಲೆ ಪ್ರಶ್ನೆಗಳು ಏನಾಗಿರ್ತಾವ ಅಂತ ಅತಿ ಹೆಚ್ಚು ಬರುವ ಸಂಭವನೀಯತೆ ಜಾಸ್ತಿ ಇರ್ತೈತಿ. ಈ ಕೇಳ್ತಾನೆ ಇಲ್ಲಿ ಸಂವಿಧಾನದ ಮ್ಯಾಗ್ನಾ ಕಾರ್ಡ್ ಅಂತ ಯಾವ ವಿಧಿಯನ್ನ ಕರಿತಾನ ಅಂತ ಸಂವಿಧಾನದ 32ನೇ ವಿಧಿಯನ್ನ ಏನ್ ಕರಿತಾನ ಅಂತ ಮ್ಯಾಗ್ನಾ ಕಾರ್ಡ್ ಅಂತ ಕರಿತಾನ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತ ಸಂವಿಧಾನದ 3ನೇ ಭಾಗಕ್ಕೆ ಏನ್ ಕರಿತೀವಿ? ಮ್ಯಾಗ್ನಾ ಕಾರ್ಟ ಅಂತ ಕರಿತೀವಿ. ಅದೇ ರೀತಿಯಾಗಿ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದೇ ರೀತಿಯಾಗಿ ಕೇಳ್ತಾನೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಧಿಗಳನ್ನ ಹಂತ ಹಂತವಾಗಿ ಪ್ರಶ್ನೆಗಳನ್ನ ಕೇಳುವ ಸಾಧ್ಯತೆ ಜಾಸ್ತಿ ಇರ್ತೈತಿ. ಹಾಗಾದ್ರೆ ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಎರವಲಾಗಿ ಪಡೆದುಕೊಳ್ಳಲಾಗಿದೆ ಅಂತ ಕ್ವಶನ್ ಕೇಳಿದಾಗ ಅಮೆರಿಕ ದೇಶದಿಂದ ಅದನ್ನ ಏನಾಗಿದೆ ಅಂತ ಎರವಲಾಗಿ ಪಡೆದುಕೊಳ್ಳಲಾಗಿದೆ ಅಂತ ನೋಡ್ತೀವಿ. ಯಾವ ಹಕ್ಕನ್ನ ಅಂತ ಕೇಳಿದ್ರೆ ಮೂಲಭೂತ ಹಕ್ಕುಗಳು ಅಂತ ಹೇಳಿ. ನಾನು ನಿಮ್ಗೆ ಇಲ್ಲಿವರೆಗೆ ಹೇಳಿದೆ ಮೂಲಭೂತ ಹಕ್ಕುಗಳು ಎಂದರೆ ಏನು ಅಂತ ಹೇಳಿದೆ. ತದನಂತರ ಮೂಲಭೂತ ಹಕ್ಕುಗಳ ಸಮಿತಿಗಳ ಅಧ್ಯಕ್ಷ ಯಾರು ಅಂತ ಕೇಳ ಸರ್ದಾರ್ ವಲ್ಲಭಾಯಿ ಪಟೇಲ್. ಉಪಸಮಿತಿ ಅಧ್ಯಕ್ಷ ಯಾರು ಅಂತ ಕೇಳ ಇಲ್ಲಿ ನೋಡಿ
ಆಚಾರ್ಯ ಕೃಪಲಾನಿ ಅಂತ ಹೇಳಿ. ಹಾಗಾಗಿ ಪ್ರಾರಂಭದಲ್ಲಿ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 7 ಮೂಲಭೂತ ಹಕ್ಕುಗಳು. ಇಲ್ಲಿ ಆಸ್ತಿ ಹಕ್ಕನ್ನು ಎಷ್ಟನೇ ಸಂವಿಧಾನ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು ಅದಕ್ಕೆ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ. ಎಷ್ಟ್ರಾಗ ಅಂತ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಯಿತು. ಅದನ್ನು ಒಂದು ಕಾನೂನಿನ ಸರ್ಕಾರಿಯ ಕಾನೂನಾತ್ಮಕವಾಗಿ ಮಾರ್ಪಾಡು ಮಾಡಲಾಗಿದೆ. ಸಂವಿಧಾನದ ಎಷ್ಟನೇ ವಿಧಿ ಒಳಗದ ಅಂತ ಕೇಳಿದ್ರೆ 300 ವಿಧಿ ಒಳಗದಾವ. ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 6 ಮೂಲಭೂತ ಹಕ್ಕುಗಳು ಅಂತ ನೋಡ್ತೀವಿ. 1ನೇ ಹಕ್ಕು ಯಾವುದು ಅಂತ ಕೇಳಿದ್ರೆ ಸಮಾನತೆ ಹಕ್ಕು, 2ನೇದ್ದು ಯಾವುದು ಅಂತ ಕೇಳಿದ್ರೆ ಸ್ವತಂತ್ರದ ಹಕ್ಕು, 3ನೇದ್ದು ಶೋಷಣೆ ವಿರುದ್ಧ ಹಕ್ಕು, 4ನೇದ್ದು ಧಾರ್ಮಿಕ ಹಕ್ಕು, 5ನೇದ್ದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, 6ನೇದ್ದು ಯಾವುದು ಅಂತ ಕೇಳಿದ್ರೆ ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಅಂತ ಹೇಳಿ. ಅವುಗಳ ಮೇಲೆ ಅತಿ ಹೆಚ್ಚಾಗಿ ಏನ್ ಮಾಡ್ತಾನ ಅಂತ ಕೇಳಿ ಈ ರಿಟ್ಗಳ ಮ್ಯಾಗೂ ಕೂಡ ಏನ್ ಮಾಡ್ತಾನ ಅಂತ ಕೇಳಿ ಕ್ವಶನ್ಗಳನ್ನ ಕೇಳ್ಕೊತ ಹೋಗ್ತಾನೆ. ಹಾಗಾಗಿ ಒಂದೊಂದು ರಿಟ್ಗಳನ್ನ ಆಳವಾಗಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡಲಾಗಿದ್ದು, ಹಾಗಾಗಿ ನೀವು ಸರಿಯಾಗಿ ಅದನ್ನು ಅಧ್ಯಯನ ಮಾಡಿದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಮುಂಬರುವ ಪರೀಕ್ಷೆಗಳಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೆ ಯಾವುದೇ ಗೊಂದಲವಿಲ್ಲದೆ ನಾವೇನ್ ಮಾಡಬಹುದು ಅಂದ್ರೆ ಪ್ರಶ್ನೆಗೆ ಉತ್ತರವನ್ನ ಹಾಕಬಹುದು. ಹೌದಾ? ಇದರ ಮುಂದಿನ ಭಾಗವನ್ನು ನಾವೇನ್ ಮಾಡೋಣ ಅಂದಿಕೆರೆ ಮುಂದಿನ ತರಗತಿಯಲ್ಲಿ ನೋಡೋಣ. ನಿಮ್ಮ ತಾಯಿ ನೀವು ನೋಡಿ, ನಾ ಸ್ಪರ್ಧಾ ಮಿತ್ರರಿಗೆ ಒಂದು ಕಿವಿ ಮಾತು ಏನು ಅಂದ್ಕೆರೆ, ನೀವು ಏನಾದರೂ ಕೂಡ ಏಕೆ ಅಂದ್ಕೆರೆ ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಬೇಕು ಎಂದು ಹೊರಟಿದರೆ ಆದರೆ ನಿರಂತರ ಪ್ರಯತ್ನ ಇರಲಿ. ಅದರ ಜೊತೆಗೆ ನಿಮಗೆ ನಾ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಕೇಳಿದ್ರೆ, ಇಲ್ಲಿ 10 ದೇವರ ಕಲ್ಲು ಬಂಡೆಗಳ ಗರ್ಭಗುಡಿಯನ್ನು ಸುತ್ತುವುದಕ್ಕಿಂತಲೂ ಹೆತ್ತ ತಾಯಿಯ ಗರ್ಭಗುಡಿಯನ್ನು ಸುತ್ತುವುದು ಲೇಸು ಅಂತ ನೋಡ್ತೀವಿ. ಹಾಗಾಗಿ ನಿಮ್ಮ ತಂದೆ ತಾಯಿಗಳ ಕಟ್ಟಿದ ಕನಸಿನ ಗೂಡನ್ನು ನನಸಾಗಬೇಕು ಅಂದ್ರೆ ಪ್ರಯತ್ನದ ಹಾದಿ ಎಂಬ ನೀವು ತುಳಿಲೇಬೇಕು. ಪ್ರಯತ್ನವನ್ನು ತುಳಿರಿ. ಜಗತ್ತಿನಾಗ ನೀವು ಏನಾದರೂ ಕೂಡ ಏನಾಗಬೇಕಿದ್ರೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಒಂದು ಸಾಧನೆಯನ್ನ ಮಾಡಿ ನಿಮ್ಮ ಕುಟುಂಬಕ್ಕೆ ನೀವೇನು ಅರ್ಪಣೆ ಆಗಬೇಕು ಅಂತ ನಾವೇನ್ ಮಾಡ್ತೀವಿ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನನ್ನೆಲ್ಲಾ ಸ್ಪರ್ಧಾ ಮಿತ್ರರು ಮುಂಬರುವ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವುದರ ಮೂಲಕ ಒಬ್ಬ ಒಳ್ಳೆಯ ನೌಕರರಾಗಬೇಕು. ಹಾಗಾಗಿ ನಿರಂತರ ಪ್ರಯತ್ನದಲ್ಲಿ ಏನ್ ಮಾಡಬೇಕಿದ್ರೆ ತೊಡಗಬೇಕೆಂದು ನಮ್ಮ ಉದ್ದೇಶ. ಯಾಕ ಅಂತ ಕೇಳಿದ್ರೆ ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಕಷ್ಟ ಪಡ್ತಿರ್ತಾರೆ. ಆ ಕಷ್ಟವನ್ನು ಸಾಕ್ಬೇಕಂದ್ರೆ ನೀವು ಸಾಧನೆ ಹಾದಿಯನ್ನ ಏನಾಗಬೇಕು ತುಳಿಲೇಬೇಕು. ಧನ್ಯವಾದಗಳು.